ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಕುರಿತು ಚರ್ಚೆಗಳು ಹೆಚ್ಚಾಗ್ತಿರುವ ಸಂದರ್ಭದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ನೀಡಿದ ಪ್ರತಿಕ್ರಿಯೆಗಳು ರಾಜಕೀಯ ವಲಯದಲ್ಲಿ ಮತ್ತಷ್ಟು ಕುತೂಹಲ ಕೆರಳಿಸಿವೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆ ಸುರೇಶ್ ಸಂಪುಟ ಸರ್ಜರಿ, ಹೈಕಮಾಂಡ್ ನಿರ್ಧಾರ, ಪವರ್ ಶೇರಿಂಗ್, ಡಿಕೆ ಶಿವಕುಮಾರ್ ಅವರ ಪಾತ್ರ ಎಲ್ಲದರ ಮೇಲೂ ಸೂಕ್ಷ್ಮ ಹಾಗೂ ಮಾರ್ಮಿಕ ಉತ್ತರ ನೀಡಿದ್ದಾರೆ. ಅಲ್ಲದೆ ನಮ್ಮ ಅಣ್ಣ ಸಿಎಂ ಆಗಬೇಕೆಂಬ ಮಾತನ್ನ ನಾನು ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಪಕ್ಷದ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಎಂದು ಕಾದ್ ನೋಡೋಣ ಎಂದು ಪರೋಕ್ಷವಾಗಿ ಸಹೋದರ ಡಿಕೆ ಶಿವಕುಮಾರ್ ಪರವಾಗಿ ಡಿಕೆ ಸುರೇಶ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂಪುಟ ಪುನರ್ರಚನೆ ಕುರಿತು ಪ್ರಶ್ನೆ ಕೇಳಿದಾಗ ನನಗೇನು ಗೊತ್ತು, ನಾನು ಮಾಧ್ಯಮಗಳಲ್ಲಿ ನೋಡಿದ್ದಷ್ಟೇ. ಆ ನಿರ್ಧಾರ ಸಿಎಂ ಹಾಗೂ ಹೈಕಮಾಂಡ್ಗಳಿಗೆ ಸೇರಿದ್ದು. ಏನಾಗುತ್ತೆ ಎಂದು ಕಾದು ನೋಡೋಣ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಪುಟ ಬದಲಾವಣೆಯ ಬಗ್ಗೆ ಯಾವುದೇ ಮಾಹಿತಿ ತಮಗೆ ಲಭ್ಯವಿಲ್ಲವೆಂದು ತಿಳಿಸಿದ ಅವರು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮ ಎಂದು ಮತ್ತೊಮ್ಮೆ ಹೇಳಿದರು. ಬಿಹಾರದ ಸೋಲು ಡಿಕೆಶಿಗೆ ತೀವ್ರ ಹಾನಿ ಮಾಡಿದೆ. ಅದಕ್ಕಿಂತ ಮಿಗಿಲಾಗಿ ಡಿಕೆಶಿ ಸಿಎಂ ಕುರ್ಚಿಗೆ ಧಕ್ಕೆ ತಂದಿದೆ ಎಂದು ವ್ಯಂಗ್ಯ ಮಾತುಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ವು. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಸೋಲಿನ ಕುರಿತು ಪ್ರತಿಕ್ರಿಯಿಸಿದ ಸುರೇಶ್, ಪ್ರಜಾಪ್ರಭುತ್ವದಲ್ಲಿ ಗೆಲುವು ಸೋಲು ಸಹಜ. ಜನರು ನೀಡಿದ ತೀರ್ಪನ್ನ ಸ್ವೀಕರಿಸಬೇಕು, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಅಂದಿದ್ದಾರೆ. ನಾಳೆ ದೆಹಲಿಗೆ ಹೋಗ್ತಿರುವ ಕುರಿತು ಕೇಳಿದಾಗ ನಾನು ಬೇರೆ ಕೆಲಸಕ್ಕೆ ದೆಹಲಿಗೆ ಹೋಗ್ತೀನಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ತೆರಳಿರುವುದು ಮತ್ತು ಇಬ್ಬರು ಸಹೋದರರು ಒಂದೇ ವೇಳೆ ಹೈಕಮಾಂಡ್ ಭೇಟಿಯಾಗುವ ಸಾಧ್ಯತೆಯ ಕುರಿತು ಕೇಳಲಾದ ಪ್ರಶ್ನೆಗೆ ಅವರ ಪಾಡಿಗೆ ಅವರು ಹೋಗಿದ್ದಾರೆ, ನಾನು ನನ್ನ ಪಾಡಿಗೆ ಹೋಗ್ತೀನಿ. ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ನೋಡುವುದು ಸಹಜ, ಭೇಟಿಯಾಗುವುದು ಸಹಜ ಎಂದು ಅವರು ಹೇಳಿದ್ದಾರೆ. ಅಧಿಕಾರ ಹಂಚಿಕೆ, ಉಪಮುಖ್ಯಮಂತ್ರಿಗಳ ಪಾತ್ರ, ಭವಿಷ್ಯದ ರಾಜಕಾರಣ ಸಮೀಕ್ಷೆಗಳ ಬಗ್ಗೆ ಡಿಕೆ ಸುರೇಶ್ ಹೆಚ್ಚು ಮಾತನಾಡದೆ ಎಲ್ಲವನ್ನ ಕಾದು ನೋಡೋಣ ಎಂದು ನಿಗೂಢವಾಗಿ ಪ್ರತಿಕ್ರಿಯಿಸಿದ್ದಾರೆ. ಆಮಂತ್ರಣವಿಲ್ಲದೆ ಯಾವುದೇ ಪ್ರಸ್ತಾಪ, ನಿರ್ಣಯ ಸಾಧ್ಯವಿಲ್ಲ ಎಂಬುದನ್ನು ಸೂಚಿಸುವಂತೆ ಡಿಕೆ ಶಿವಕುಮಾರ್ ರದ್ದು ಒಬ್ಬರದ್ದೇ ಅಲ್ಲ, ಕ್ಲೈಮ್ ಮಾಡೋಕೆ ಸಾಕಷ್ಟು ಜನ ಕ್ಲೈಮ್ ಮಾಡ್ತಿದ್ದಾರೆ, ನೋಡೋಣ ಏನಾಗ್ತಿದೆ ಎಂದು ಹೇಳಿ ಕುತೂಹಲ ಮಾತುಗಳನ್ನಾಡಿದ್ದಾರೆ. ಅಂತಿಮವಾಗಿ ಅವರು ಸ್ಪಷ್ಟಪಡಿಸಿದ ಮಹತ್ವದ ಅಂಶ ಏನಂದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಪರಮಾಧಿಕಾರ ಹೊಂದಿರುವವರು ಸಿಎಂ ಮತ್ತು ಹೈಕಮಾಂಡ್. ಈ ಮೂಲಕ ವಿವಿಧ ಬಣಗಳಿಗೆ ಮತ್ತು ಅತಿಯಾದ ಊಹಾಪೋಹಗಳಿಗೆ ನಿಗೂಢ ಸಂದೇಶ ರವಾನಿಸಿದಂತಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಉದ್ವಿಗ್ನತೆ, ಗಾಬರಿ ಮತ್ತು ರಹಸ್ಯತೆಯ ನಡುವೆ ಡಿಕೆ ಸುರೇಶ್ ನೀಡಿದ ಈ ನಿಖರವಾದ ಅರ್ಥಪೂರ್ಣ ಹೇಳಿಕೆಗಳು ಅವರ ಸಹೋದರ ಡಿಕೆ ಮುಖ್ಯಮಂತ್ರಿಯಾಗ್ತಾರೆ ಎನ್ನುವ ವಿಚಾರದ ಕುರಿತು ಪರೋಕ್ಷವಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಇದು ಮತ್ತಷ್ಟು ಕಾವು ಹೆಚ್ಚು ಮಾಡಿದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಯಾರು ಪಕ್ಷದಿಂದ ಔಟ್ ಆಗ್ತಾರೆ ಮತ್ತು ಯಾರು ಇನ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.